ನನಗೆ ದಕ್ಷ ಮಾಲತಿಯವರ ಬಗ್ಗೆ ಒಂದು ಹೊಸ ಕಂಡಿದ್ದ ಹಾಗೆ ಅವನನ್ನ ಸೆರೆಮನೆಗೆ ಇಟ್ಟಾಗ ಆ ಸೆರೆಮನೆಯಲ್ಲಿ ಇಖಾರಸ್ಗೆ ಅವನ ತಂದೆ ಹೇಳ್ತಾನೆ ಅಲ್ಲಿಂದ ಬಚಾವಾಗಿ ಹೋಗೋದು ಹೇಗೆ, ಅದೊಂದು ಸ್ವಾತಂತ್ರ್ಯದ ರೂಪಕವಾಗಿ ಹಾಗೆ ಆರಿದ್ರೆ ನೀನು ಸಮುದ್ರಕ್ಕೆ ಬೀಳ್ತೀಯ. ಹಾಗಾಗಿ ಸೂರ್ಯನ ಹತ್ರನೂ ಹೋಗದೆ ಸಮುದ್ರಕ್ಕೂ ಬೀಳದೆ ನೀನೊಂದು ಸಮಪಾತಳಿಯಲ್ಲಿ ಹಾರಬೇಕು ಅಂತೇಳಿ ತಂದೆ ಅವನಿಗೆ ರೆಕ್ಕೆ ಕಟ್ಟಿ ಕಳಿಸ್ತಾನೆ. ಆದ್ರೆ ಮಗ ತನ್ನ ಉತ್ಸಾಹದಲ್ಲಿ ಮೇಲೆ ಮೇಲೆ ಆರೋಗ್ತಾನೆ. ಮೇಣ ಕರಗಿ ಒಂದೊಂದೇ ರೆಕ್ಕೆಗಳು ಗರಿಗಳು ಉದುರಿ ಕೆಳಗೆ ಬೀಳ್ತಾನೆ. ಅದೇ ಕೆಳಗೆ ಬಿದ್ದಾಗಲೂ ಕೂಡ ಹೇಳುವಂತಹದ್ದು, ಒಂದು ಕ್ಷಣಕ್ಕಾದರೂ ನಾನು ನಿಜವಾಗಿ ಬದುಕಿದ್ದೆ. ಹನಿ ಹನಿಯಾಗಿ ಮೇಣ ಬಿದ್ದರೂ ಕೂಡ, ತಂದೆಯ ಮಾತನ್ನ ಮೀರಿದ್ರೂ ಕೂಡ ನಾನು ಆ ಕ್ಷಣಕ್ಕೆ ಒಂದು ಕ್ಷಣಕ್ಕಾದ್ರೂ ಬದುಕಿದ್ದೆ ಅಂತೇಳಿ. ಅದು ಇಡೀ ಪದ್ಯದಲ್ಲಿ ದಕ್ಷ ಮಾಲ್ಗತ್ತಿ ಏನ್ ಹೇಳಿಕೊಟ್ಟಿದ್ದಾರೆ ಅಂತಂದ್ರೆ, ಇವತ್ತಿನ ನಮ್ಮ ಈ ನಾಗಾಲೋಟದ ಬದುಕಿನಲ್ಲಿ ನಾವು ಎಲ್ಲವನ್ನ ಗೆಲ್ತೇವೆ ಅಂತ ಹೇಳಿ ನಮ್ಮ ಈ ಪ್ರಕೃತಿಯ ವಿರುದ್ಧವಾಗಿ ನಡೆಯುವಂತಹ ಈ ನಡಿಗೆಯನ್ನ ಮತ್ತು ಹಿರಿಯರನ್ನ ಗೌರವಿಸದವರ ಮಾತುಗಳನ್ನ ಮೀರುವಂತಹ ನಮ್ಮ ನಡವಳಿಕೆಯನ್ನ ಮತ್ತು ನಾವು ಇವತ್ತು ಈ ಸಮಾಜದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನುವಂತಹ ಈ ತಾತ್ವಿಕತೆಯನ್ನ ಆ ಒಂದು ಪದ್ಯದ ಒಳಗಡೆ ದಕ್ಷ ಕಟ್ತಾ ಇದ್ದಾರೆ. ನನ್ನ ಮುಂದೆ ಬೆಳೆದಂತ, ನಾವು ಹಾಸ್ಟೆಲ್ ಇದ್ದಾಗ ದಕ್ಷ ಎಷ್ಟು ಚಿಕ್ಕ ಮಗು ಅಂತಂದ್ರೆ ನಾವು ಲೇಡೀಸ್ ಹಾಸ್ಟೆಲ್ ಇದ್ವಿ. ಲೇಡೀಸ್ ಹಾಸ್ಟೆಲ್ಗೆ ದಕ್ಷ ಬಂದ್ಬಿಡ್ತಾ ಇದ್ದ. ನಮ್ಮ ಬ್ಯಾಚಿನ ಹುಡುಗರು ಹೇಳ್ತಿದ್ರು, ನೀನೇ ಅದೃಷ್ಟವಂತ ಕಣೋ, ಲೇಡೀಸ್ ಹಾಸ್ಟೆಲ್ಗೆ ಹೋಗ್ತೀಯಾ, ಮಗು ಆಗ ನಮ್ಗೆ ಯಾರು ಒಳಗ್ ಬಿಡ್ತಾ ಇಲ್ವಲ್ಲ ಅಂತೇಳಿ. ಅಷ್ಟು ಚಿಕ್ಕ ಮಗು ಇವತ್ತು ಒಂದು ಸಾಮಾಜಿಕ ತಾತ್ವಿಕತೆಯನ್ನ ಕಟ್ಟುವ ಮಟ್ಟಕ್ಕೆ ಬೆಳೆದಿದೆ ಅಂತ ಅಂದ್ರೆ ಇದು ಕನ್ನಡ ಸಾಹಿತ್ಯದ ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಆ ಕನ್ನಡ ಸಾಹಿತ್ಯ ಹೇಗೆ ಯಾರನ್ನಾದ್ರೂ ಬೆಳೆಸಬಹುದು ಅನ್ನೋದಕ್ಕೆ ಇದೊಂದು ಮಾದರಿಯಾಗಿಯೂ ಕೂಡ ಇದೆ. ನಿಟ್ಟೆ ವಿಶ್ವವಿದ್ಯಾನಿಲಯದ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ದಕ್ಷ ಮಾಲ್ಗತ್ತಿ ಅವರು ಕವನ ವಾಚನವನ್ನು ಮಾಡಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಗಾಳಿಗೆ ಬಣ್ಣ ಇದ್ದಿದ್ದರೆ ಇವರ ಚೊಚ್ಚಲ ಕವನ ಸಂಕಲನ, ಬಾಲ ವಿಕಾಸ ಅಕಾಡೆಮಿ ಕೊಡಮಾಡುವ ಮಕ್ಕಳ ಚಂದ್ರನ ಪ್ರಶಸ್ತಿ ಹಾಗೂ SR ಬೊಮ್ಮಾಯಿ ಪ್ರತಿಷ್ಠಾನದ ಅರಳು ಮಗು ಪ್ರಶಸ್ತಿಗೂ ಕೂಡ ಇವರು ಭಾಜನರಾಗಿದ್ದಾರೆ. ವೇದಿಕೆ ಇದೀಗ ನಿಮ್ಮ ಕಾವ್ಯ ವಾಚನಕ್ಕಾಗಿ. ಇಕರಸ್ನ ಪತನ. ಹನಿ ಹನಿಯಾಗಿ ತೊಟಕುತ್ತಿದೆ ಮೇಣ ನಮ್ಮಪ್ಪ ಕಟ್ಟಿದ ರೆಕ್ಕೆಗಳಿಂದ. ಹನಿ ಹನಿಯಾಗಿ ತೊಟಕುತ್ತಿದೆ ಮೇಣ ನಮ್ಮಪ್ಪ ಕಟ್ಟಿದ ರೆಕ್ಕೆಗಳಿಂದ. ಆಕಾಶದಲ್ಲಿ ಹಾರಲು ಹೋಗಿ ಸೋರುತ್ತಿದೆ ಕಣ್ಣಿಂದ ನೀರು, ರೆಕ್ಕೆಯಿಂದ ಜೀವ. ಆಕಾಶದಲ್ಲಿ ಹಾರಲು ಹೋಗಿ ಸೋರುತ್ತಿದೆ ಕಣ್ಣಿಂದ ನೀರು, ರೆಕ್ಕೆಯಿಂದ ಜೀವ. ಹನಿ ಹನಿಯಾಗಿ ತೊಟಕುತ್ತಿದೆ ಮೇಣ. ನಮ್ಮಪ್ಪನನ್ನು ಬಿಟ್ಟರೆ ಬೇರೆ ಯಾರಿಗಾದರೂ ಕಾಣುವುದೇ ನಾನು ಬೀಳುವ ಪರಿ. ನಮ್ಮಪ್ಪನನ್ನು ಬಿಟ್ಟರೆ ಬೇರೆ ಯಾರಿಗಾದರೂ ಕಾಣುವುದೇ ನಾನು ಬೀಳುವ ಪರಿ. ನಾನು ಮುಳುಗುವ ನೋಟ ನೋಡಿ ನಗುವರೇ ಜನ. ನಾನು ಮುಳುಗುವ ನೋಟ ನೋಡಿ ನಗುವರೇ ಜನ. ಹನಿ ಹನಿಯಾಗಿ ಹೋದಾಗ ಮಾನ. ಹಾರಬೇಕಿತ್ತೆ ನಾನು ನೋವಿಂದ ನೋವಿಗೆ, ಸಾವಿಂದ ಸಾವಿಗೆ, ಮಣ್ಣಿಂದ ಮಣ್ಣಿಗೆ. ಹನಿ ಹನಿಯಾಗಿ ಹೊರಟಿದೆ ಜೀವ. ಬೀಳುವ ಮುನ್ನ ಒಂದು ಕ್ಷಣಕ್ಕಾದರೂ ನಿಜವಾಗಿ ಹಾರಿದ್ದೆ. ಬೀಳುವ ಮುನ್ನ ಒಂದು ಕ್ಷಣಕ್ಕಾದರೂ ನಿಜವಾಗಿ ಹಾರಿದ್ದೆ. ಹೋಗಲಿ ಎಲ್ಲ ಹೋಗಲಿ ಎಂದು ಎಲ್ಲವನ್ನು ಬಿಟ್ಟಾಗಲೇ ಒಂದು ಕ್ಷಣಕ್ಕಾದರೂ ನಿಜವಾಗಿ ಬದುಕಿದ್ದೆ. ಹೋಗಲಿ ಎಲ್ಲ ಹೋಗಲಿ ಎಂದು ಎಲ್ಲವನ್ನು ಬಿಟ್ಟಾಗಲೇ ಒಂದು ಕ್ಷಣಕ್ಕಾದರೂ ನಿಜವಾಗಿ ಬದುಕಿದ್ದೆ. ಧನ್ಯವಾದ.